ಇನ್ನು ಬಾಕ್ಸೇ ಓಪನ್ ಮಾಡಿಲ್ಲ ಯಜಮಾನ್ರೆ, ಬಾಕ್ಸ್ ಓಪನ್ ಮಾಡಿಲ್ಲ. ಇನ್ನು ಒಂದು ತಿಂಗಳು ಆಗೋಗಿದೆ. ಇದು 7ನೇ ತಿಂಗಳಲ್ಲಿ ಎಕ್ಸ್ಪೈರ್ ಆಗಿದೆ. ಇದು 7ನೇ ತಿಂಗಳು ಡಿಸೆಂಬರ್ದೊಂದಿದೆ. ಮೆಡಿಸಿನ್ಸ್ ಒಂದೊಂದು ಬಾಕ್ಸ್ ಅಲ್ಲಿ ಇಷ್ಟು ಟ್ಯಾಬ್ಲೆಟ್ಸ್ ಇತ್ತು. ಎಷ್ಟು 100 ಜನ ತಿನ್ಬೋದು ಇದನ್ನು ಮಾತ್ರೆಗಳು. ಓಕೆ, ಬ್ಯಾಚ್ ನಂಬರ್ 2025 5ನೇ ತಿಂಗಳಿಗೆ ಆಗೋಗಿದೆ. ಎಲ್ಲ ನೋಡಿ, ಇದು ವಿಟಮಿನ್ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಟ್ಯಾಬ್ಲೆಟ್ಸ್. ಕ್ಯಾಲ್ಸಿಯಂ ನೋಡಿ, ಎಲ್ಲ ಹೊಸ ಬಾಕ್ಸ್ಗಳು. ಅದು ಏನು 1 ಮಾತ್ರ 2 ಮಾತ್ರ ಇಲ್ಲ, ಒಂದು ಬಾಕ್ಸ್ ಆದ್ರೆ ಪರವಾಗಿಲ್ಲ. ಇನ್ನು ಓಪನೇ ಮಾಡಿಲ್ಲ ಅಂದ್ರೆ ನೀವು ಇನ್ನು ಎಷ್ಟು ಮಾತ್ರ ನೋಡಿ ಅಲ್ಲಿ ಬಿಸಾಕಿದ್ದಾರೆ. ಡೈಕ್ಲೋ ಇದು ಬರುತ್ತಲ್ವಾ, ಡೈಕ್ಲೋ ಇಂಜೆಕ್ಷನ್ಸ್ ಕೂಡ ಅದ್ರ ಒಳಗಡೆ ಇದೆ. ಓಕೆ, ಅದು ಇಂಜೆಕ್ಷನ್ಸ್ ಇದೆ, ಸೂಜಿಗಳು ಒಳಗಡೆ ಹೋದ್ರೆ ಚುಚ್ಚುತ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಟ್ರೈ ಮಾಡಿದ್ವಿ, ಆಗ್ಲಿಲ್ಲ. ಎಲ್ಲ ಅಲ್ಲೇ ಬಿಸಾಕಿದ್ದಾರೆ. ಬಾಕ್ಸೇ ಓಪನ್ ಮಾಡಿಲ್ಲ ಸರ್. ಇದು ಯಾವ ಆಸ್ಪತ್ರೆ? ಇದು ನಮ್ಮ ಶ್ರೀನಿವಾಸಪುರ ತಾಲೂಕಿನ ಗೌನ್ಪಲ್ಲಿ ಆಸ್ಪತ್ರೆಯಿಂದ ತಂದಿಲ್ಲಿ ಹಾಕಿದ್ದಾರೆ. ಹೇಳ್ರಿ ನಿಮ್ ಸಮಸ್ಯೆ, మీకేమనొత్త ఊరికాడు కుచ్చు అనిపిస్తే మీకేం మేలు కాలే? కాళ్ళు మాత్రం కుర్చీ కాళ్ళు కాదు, మీ సమస్యలు ఏమన్నా ఉంటే చెప్పుకోండి, అది రెడీ చేస్తాం. ఈ పొద్దు మీరు సమస్యలు చెప్తేనే మేము దానికోసం మెడిసిన్ ಎಲ್ಲಾನು అన్ని ఇంజెక్షన్ మెడిసిన్ మేలు అవి ఎత్తి ఏరియా వాళ్ళకి అమ్ముకుంటారు, ಬೇರೆ వాళ్ళు ಕಮ್ಕೊಂತಾ ಉಂಟಾರು ತಾವು ಮೆಡಿಸಿನ್. ಡಾಕ್ಟ್ರು ಇಲ್ಲಿ ಚೆನ್ನಾಗಿರ್ತಾರೆ ಸರ್. ఇది లోపల ఇది లేదంటున్నా, ఇది లేదంటున్నా. డాక్టర్ రాయించింది, డాక్టర్ రాయించలేదా? ಇರ್ಲಿ ಅಲ್ಲ, ಇನ್ನು ಈ ಸಮಸ್ಯೆಗಳು ಕೇಳೋಣ. ಇದು ಸರ್, ಇದು ಹಿಂಗೆ ಇಟ್ಕೊಳ್ಳಿ, ಇನ್ನು ಬೇರೆ ಸಮಸ್ಯೆ ಏನಾಯ್ತೋ ಕೇಳೋಣ. ಅವ್ರು ಎತ್ಕೊಡ್ತಾ ಇದಾರೆ ಇಲ್ಲಿ, ಇಲ್ಲ ಅವ್ರು ಎತ್ಕೊಡ್ತಾ ಇದಾರೆ ಇಲ್ಲಿ. ನೀವ್ಯಾಕೆ ಇಲ್ಲಿಂದ ಅಲ್ಲಿಗೆ ಹೋದ್ರಿ? ನೀವ್ಯಾಕೆ ಇಲ್ಲಿಂದ ಅಲ್ಲಿಗೆ ಹೋದ್ರಿ ಒಳಗಡೆಗೆ? ಅಲ್ಲ, ನಮ್ ಜೊತೆ ಇದ್ದಾಗ ಇದೆ, ಬನ್ನಿ. ಅವ್ರು ಎತ್ಕೊಡ್ತಾ ಇದಾರೆ, ಬನ್ನಿ ಎತ್ಕೊಡಿ ಸರ್, ಎತ್ಕೊಡಿ. ಸ್ಟಾಕ್ ಇಲ್ಲ ಅಂದ್ರೆ ಬರ್ಕೊಡಿ, ನೀವು ಸ್ಟಾಕ್ ಇಲ್ಲ ಅಂತ ಎತ್ಕೊಡಿ. ನೀವ್ಯಾಕೆ ಅಲ್ಲಿ ಹೋಗಿದ್ದೀರಾ? ಹಂಗೆಲ್ಲ ಹೋಗ್ಬೇಡಿ. ಇವತ್ತು ಅಡ್ಮಿಷನ್ ಆಗಿರೋದು, ನೀವೆಷ್ಟು ವರ್ಷದಿಂದ ಇದ್ದೀರಾ? ಅಲ್ಲ, ಅವ್ರೇನಾಗಿದ್ದಾರೆ ಅವ್ರದ್ದು ಕೇಳ್ಕೊಳ್ಳಿ ಫಸ್ಟ್. ಒಳಗಡೆ ಕೆಲಸ ಇದೆಯಾ? ನೀವು ಒಳಗಡೆ ಕೆಲಸ ಇದೆ ಅಂತ ನಾನು ಕೇಳ್ತೇನೆ, ಅದಕ್ಕೆ ಉತ್ತರ ಕೊಡಿ ಸಾಕು. ನೀವು ಒಳಗಡೆ ಏನಕ್ಕೆ ಬಂದ್ರಿ? ಸರ್, ಅವರು ಗೊತ್ತಿದ್ರೆ ಕೊಡ್ತಾರ, ಇಲ್ಲ ಅಂದ್ರೆ ಸುಮ್ಮನೆ ఇర్తార. ಇಲ್ಲ ఔషధి ఇల్లంದ್ರೆ ಬರ್ಕೊಡ್ತಾರ. హాస్పిటల్ తర్వాత కొన్ని ఐటమ్స్ ఉంటే మీరు రికార్డ్ చేసుకుని ఏమో చేస్తున్నారు చెప్పండి. ಡಾಕ್ಟರ್ ಬಂದ್ಬಿಟ್ಟು 100% ಏನಾದ್ರು ಹೊರಗಡೆ ಬರ್ಕೊಟ್ರೆ ನಾವು ಕಂಪ್ಲೇಂಟ್ ಮಾಡಬಹುದು. ಪಾಪ 90% ಟ್ಯಾಬ್ಲೆಟ್ಸ್ ಇಲ್ಲೇ ಕೊಡ್ತಾರೆ, 10% 5% ಹೊರಗಡೆಯಿಂದ ತಗೊಂಡ್ಬನ್ನಿ ಅಂತ ಹೇಳ್ತಾರೆ. ಅವ್ರು ಬಂದ ಮೇಲೆ ಕೂಡ ಗುಣ ಆಗದೆ ಇದ್ದ ಪಕ್ಷ ನಾವು ನಾವು ನಿಮ್ಮ ಹತ್ರ ಬರ್ತೀವಿ. ಏನಂತ ಸರ್ ಮೀಡಿಯಾದಲ್ಲಿ ಹಾಕಿ ಅಂತ ಹೇಳ್ಬಿಟ್ಟು ಸರ್. ಅಲ್ಲ, ಈಗ ನೀವು ಮಾಡೋ ಕೆಲಸದಿಂದ ಏನಾಗ್ತದೆ, ಈಗ ನೀವು ಮಾಡ್ತಾ ಇರೋ ಕೆಲಸ ಏನಾಗುತ್ತೆ ಗೊತ್ತಾ? ಈಗ ಬರೋ ಇದು ಪೇಷಂಟ್ಸ್ ಕೂಡ ಬರಲ್ಲ. ಮತ್ತೆ ಇಲ್ಲಿನ ಸರ್ಕಾರಿ ಇದು ಜನರಿಗೆ ಬರುವ ಔಷಧಿಗಳನ್ನ ಬೇರೆ ಕಡೆ ಬಿಸಾಕಿರೋದು ವಿಡಿಯೋ. ಸರ್, ಒಂದ್ ನಿಮಿಷ ಹೇಳಿ. ಮಿಸ್ಟೇಕ್ಸ್ ಆಗಿದೆ ಅಂತ ಹೇಳ್ತಾ ಇದಾರಲ್ಲ, ಮಿಸ್ಟೇಕ್ ಆಗಿ ಬಿಸಾಗಿದೆ ಅಂತ ಹೇಳಿ ಅದಕ್ಕೆ ಮತ್ತೆ ಹೈಲೈಟ್ ಮಾಡಿ ತೋರಿಸಿದ್ರೆ ನಿಮ್ಗೆ ಒಂದ್ ನಿಮಿಷ ಇರ್ರಿ, ನಾನು ಪೇಷಂಟ್ ನಿಮ್ಮ ಹತ್ರ ಕೆಲಸ ಇಲ್ಲ. ನೋಡಿ, ನೀವು ಒಂದ್ ನಿಮಿಷ ಇರಿ. ಪ್ರಾಬ್ಲಮ್ ಹೆಂಗ್ ಗೊತ್ತಾ? ನಿಮ್ಮಂತವ್ರಿಂದ ಗೊತ್ತಾ, ಬರೋ ಪೇಷಂಟ್ ಬರಲ್ಲ ಇಲ್ಲಿ. ಸುಮ್ಮನೆ ಇರಿ.
ಪೇಷಂಟ್ಸ್ ಇದಾರೆ, ಒಬ್ಬರಿಗಾದ್ರೂ ಕೇಳಿ ಏನಂತ ಇಲ್ಲಿಗೆ ಬಂದ್ಮೇಲೆ ಚಿಕಿತ್ಸೆ ಕೊಡ್ತಾ ಇಲ್ಲ ಅಂತ ಹೇಳಿ. ಒಂದ್ ನಿಮಿಷ ಇದೆ, ಚಿಕಿತ್ಸೆ ಕೊಡ್ತಾ ಇಲ್ಲ ಅಂತ ಹೇಳಿ ಬೇಕಾದ್ರೆ ಹಾಸ್ಪಿಟಲ್ ಮುಚ್ಚಳ ಹಾಕಿ. ಅಲ್ಲ ನೀವು ಸಣ್ಣ ಪುಟ್ಟ ಇಶ್ಯೂಗೆಲ್ಲ ಮೀಡಿಯಾದಲ್ಲಿ ಹಾಕ್ಬಿಟ್ರೆ ಹೆಂಗೆ? ಇವಾಗ ಅದನ್ನ ಕೇಳ್ತಾ ಇರೋದು, ಅದಕ್ಕೆ ಕೇಳೋಕೆ ಬನ್ನಿ. ಇವಾಗ ಅದನ್ನ ಕೇಳ್ತಾ ಇದೀವಲ್ಲ, ಸಮಸ್ಯೆ ಇದೆ, ಔಷಧಿ ಕೊಡ್ತಾ ಇದ್ದಾರೆ ಕರೆಕ್ಟ್ ಅಲ್ಲ. ಎಕ್ಸಾಂಪಲ್ ನೋಡಿ, ಈಗ ಶ್ರೀ ಡಾಕ್ಟರ್ ಇರ್ತಾರೆ, ಶ್ರೀ ಡಾಕ್ಟರ್ ಇರ್ತಾರೆ ಇಲ್ಲಿ 100 ಜನ ಬರ್ಲಿ, 100 ಜನ ಬರ್ಲಿ, ಪಾಪ ನಿಂತ್ಕೊಂಡು ಕೂಡ ಮಾಡಲ್ಲ ಕೆಲಸ ಅವ್ರು ಅಲ್ಲಲ್ಲ. ಅವ್ರು ಇದ್ದಾಗ ಅಂತ ಹೇಳ್ಬೇಡಿ ಸರ್, ಎಲ್ಲರೂ ಒಳ್ಳೆಯವ್ರೆ, ಅರ್ಥ ಆಯ್ತಾ? ಎಲ್ಲರೂ ಒಳ್ಳೆಯವ್ರೆ. ನೀನ್ ಮಾತಾಡಪ್ಪ, ನೀನ್ ಮಾತಾಡಿಲ್ಲಿ, ನೀನ್ ಮಾತಾಡಿಲ್ಲಿ. ನಾನು ಡಾಕ್ಟರ್ ನೋಡ್ರಿ, ಇಲ್ಲಿ ಎಷ್ಟು ಜನ ಇದ್ದಾರೋ ಎಲ್ರೂ ಹೇಳಿ. ನಿಮ್ಗೆ ಅಲ್ಲ, ನೀವು ಹಾಸ್ಪಿಟಲ್ ಬಂದ್ಮೇಲೆ ಸ್ವಲ್ಪ ಚಿಕಿತ್ಸೆ ಸಿಗ್ತಾ ಇದೆಯಾ ಇಲ್ಲ, ಚಿಕಿತ್ಸೆ ಸಿಗ್ತಾ ಇದೆಯಾ ಇಲ್ಲ ಮಾಡಪ್ಪ ಇಲ್ಲಿ. ಫಸ್ಟ್ ಹೇಳ್ತು ನೋಡಿ, ಇಂಥ ಮಕ್ಕಳು ಬಿಡಬಾರ್ದು, ಇಂಥ ಮಕ್ಕಳು ಬಿಡಬಾರ್ದು ಫಸ್ಟ್. ಯಾಕಂತ ನೋಡಿ, ಇವ್ರು ಒಳ್ಳೆಯವ್ರೆ. ಇವ್ರು ಕ್ವಶನ್ ಮಾಡ್ತಾ ಇದ್ರೆ ನೀನ್ ಯಾರು ಅಂತ ಹೇಳ್ತಾರೆ. ನಾನು ಯಾರು ಅಂತ ಹೇಳ್ತಾ ಇದೆಯಲ್ಲ, ನಾನು ಪೇಷಂಟ್ ಹಾಕಿರೋ ನೋಡು, ನೀವಪ್ಪನ ಹಾಕಿರಲ್ಲ, ಇದು ನಾವಪ್ಪನ ಹಾಕಿರಲ್ಲ. ಬಿಡಿ, ನೀವೇ ಕೇಳ್ತಾ ಮಾತಾಡೋದು ಕಲೆ ಫಸ್ಟ್. ನೀನೇ ನಾನು ಕೇಳ್ತೀಯ, ನೀನ್ ಯಾರು ಅಂತ ಹೇಳ್ಬಿಟ್ಟು. ನೀವ್ ಯಾರು ಅಂತ ಹೌದಪ್ಪ, ನೀನ್ ಯಾರು? ನೀನ್ ಯಾವ ನಿಂದು? ಯಾವ ನಿಂದು? ನಂದು ಇದೇ ಊರು, ಇದೇ ಊರು. ತಿಕ್ಕ ಮುಸ್ಕಿದ್ರು ಹಾಕಿದ್ರೆ ಯಾಕಿರ್ಬೇಕು? ನಾವು ಕಂಪ್ಲೇಂಟ್ ಇರಿ ಸರ್, ಮಾತಾಡ್ಲಿ ಇರಿ ಸರ್. ಹಾಸ್ಪಿಟಲ್ ಕ್ಲೋಸ್ ಮಾಡ್ಬೇಕೀಗ, ಹಾಸ್ಪಿಟಲ್ ಕ್ಲೋಸ್ ಮಾಡ್ಬೇಕು. ಸರ್ ಕ್ಲೋಸ್ ಏನಕ್ಕೆ ಮಾಡ್ತೀರಾ? ಅಲ್ಲ ಸರ್, ಕ್ಲೋಸ್ ಏನಕ್ಕೆ ಮಾಡ್ತೀರಾ? ಅಲ್ಲ, ఎవరు క్లోజ్ చేశారు కాదు, జనాలు సౌలత్ సిక్కలేదు మేం చేస్తా ఉండేది కాదు, క్లోజ్ చేస్తా క్లోజ్ చేయించాక మేము వచ్చే పని. మేమంతా బ్యాక్ లో ఉన్నాం కదా, బయట ఉన్నాం కదా, పంపించారు. ఇక్కడ ఉంటే హాస్పిటల్ బిగిన చేస్తారు, అర్థమేనా? ಒಂದ್ ನಿಮಿಷ ಸರ್, ನೋಡಿ ಸರ್, ಅಲ್ಲ ನಿಮ್ಮಂತ ಲೋಕಲ್ ಹಾಸ್ಪಿಟಲ್ ಇಲ್ಲ ಸಿಬ್ಬಂದಿ ಡಿಸ್ಪೆನ್ಸ್ ಮಾಡ್ತಾರೆ. ಸರ್ ಫೋನ್ ಮಾಡಪ್ಪ, ಆಯ್ತು.